ಹಾಯ್ ಹಲೋ ಎಲ್ಲರಿಗೂ ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೇನು ಗೃಹಲಕ್ಷ್ಮಿ ಹಣ ಏಳನೇ ಕಂತಿನ ಹಣ ಒಬ್ಬೊಬ್ಬರಿಗೆ ಬಂದಿಲ್ಲ, 8ನೇ ಕಂತಿನ ಹಣ ಒಬ್ಬೊಬ್ಬರಿಗೆ ಬಂದಿಲ್ಲ, ಮತ್ತು 9ನೇ ಕಂತಿನ ಹಣ ಕೂಡ ಅಂದರೆ ಮುಂದಿನ ತಿಂಗಳದು ಮೇ ತಿಂಗಳದು ಹಣ ಕೂಡ ಈ ತಿಂಗಳೇ ಹಾಕ್ತಾರೆ. 7ನೇ ಕಂತು, 8ನೇ ಕಂತು, 9ನೇ ಕಂತು, 7 ಕಂತು 8ನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ಆ ಹಣನ 9ನೇ ಕಂತು ಸೇರಿಸಿ ಹಾಕ್ತಾರೆ 14 ಜಿಲ್ಲೆಗಳಲ್ಲಿ. ಅದರ ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ. ಯಾವ್ಯಾವ ಜಿಲ್ಲೆಗೆ 7, 8, 9 ಕಂತಿನ ಹಣ ಈ ತಿಂಗಳೇ ಬರುತ್ತೆ, ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ 9ನೇ ಕಂತಿನ ಹಣ ಮುಂದಿನ ತಿಂಗಳು ಯಾವ ತಾರೀಕು ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 7ನೇ ಕಂತಿನ ಹಣ 8ನೇ ಕಂತಿನ ಹಣ ಯಾರ್ಯಾರಿಗೂ ಬಂದಿಲ್ಲ, ಮತ್ತು ಮುಂದಿನ ತಿಂಗಳು 9ನೇ ಕಂತಿನ ಹಣ ಏನಿದೆ ಅದನ್ನು ಈ 14 ಜಿಲ್ಲೆಗಳಲ್ಲಿ ಮೊದಲಿಗೆ ಬಿಡ್ತಾರೆ. ಅಂದರೆ 26ನೇ ಏಪ್ರಿಲ್ ಒಳಗಡೆ 14 ಜಿಲ್ಲೆಗಳಿಗೆ 26ನೇ ಏಪ್ರಿಲ್ ಒಳಗಡೆ ರಿಲೀಸ್ ಮಾಡ್ತಾರೆ. 7, 8 ಯಾರಿಗೆ ಬಂದಿಲ್ಲ, ಮತ್ತು ಅದರ ಜೊತೆ 9ನೇ ಕಂತಿನ ಹಣ ಕೂಡ 7, 8 ಯಾರಿಗೆ ಬಂದಿದೆ 9ನೇ ಕಂತಿನ ಹಣನ ಅಂದರೆ ಮೇ ತಿಂಗಳ ಹಣನ ಈಗಲೇ ಏಪ್ರಿಲ್ 26 ಒಳಗಡೆ ಈ 14 ಜಿಲ್ಲೆಗಳಲ್ಲಿ ಬಿಡ್ತಾರೆ. ಇನ್ನು ಉಳ್ಕಿದವರಿಗೆ 9ನೇ ಕಂತಿನ ಹಣ ಬಂದಿಲ್ಲ, ಯಾರಿಗೆ ಬಂದಿಲ್ಲ, ಮತ್ತು 7, 8, 9 ಮೂರು ಸೇರಿಸಿ 7, 8 ಕಂತಿನ ಹಣ ಯಾರಿಗೆ ಬಂದಿಲ್ಲ, ಅದರ ಜೊತೆ 9ನೇ ಕಂತಿನ ಹಣ ಕೂಡ ಮೇ 7 ಒಳಗಾಗಿ ಆ ಉಳ್ಕಿದ ಜಿಲ್ಲೆಗಳಿಗೆ ಬಿಡ್ತಾರೆ. ಅದರ ಕೂಡ ಲಿಸ್ಟ್ ಕೂಡ ನನ್ನ ಕಡೆ ಇದೆ. ನಾನು ಇದನ್ನು ಯಾವ್ಯಾವ ಜಿಲ್ಲೆಗಳಿಗೆ 26ನೇ ತಾರೀಕು ಒಳಗಡೆ ಬರುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಮೇ 7 ಒಳಗಾಗಿ ಬರುತ್ತೆ ಅಂತ ಹೇಳಿ ಲಿಸ್ಟ್ ಇದೆ ನನ್ನ ಕಡೆ. ಅದನ್ನು ನಾನು ಕೊಡ್ತಾ ಹೋಗ್ತೀನಿ. ನಿಮ್ಗೆ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ 7, 8 ಅಥವಾ 9ನೇ ಕಂತಿನ ಹಣ ಅವರು ನೀವು ಕಮೆಂಟ್ ಮಾಡಿ ಯಾರ್ಯಾರಿಗೆ ಬಂದಿಲ್ಲ ಅಂತ, ಆಮೇಲೆ ಗೊತ್ತಾಗುತ್ತೆ. ಈಗ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಲಿಸ್ಟಲ್ಲಿ ಹಂತ 2 ಅಂದರೆ 1ನೇ ಹಂತ ಇದು. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ ಅವರಿಗೆ 26ನೇ ಏಪ್ರಿಲ್ ಒಳಗಡೆಗಾಗಿ 7, 8, 7, 8 ಯಾರಿಗೆ ಬಂದಿಲ್ಲ ಅದರ ಜೊತೆ 9ನೇ ಕಂತಿನ ಹಣ ಕೂಡ ಬರುತ್ತೆ ಏಪ್ರಿಲ್ 26 ಒಳಗಾಗಿ. ಇನ್ನು ಉಳ್ಕಿದವರಿಗೆ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಇವರಿಗೆ ಮೇ 7ಕ್ಕೆ ಏನು ಎಲೆಕ್ಷನ್ ಇದೆ ಅಷ್ಟರೊಳಗಾಗಿ ಇವರಿಗೆಲ್ಲರಿಗೂ ಬರುತ್ತೆ. ಇವಾಗಲೇ ಕೆಲವೊಬ್ಬರಿಗೆ ಹಣ ಬಂದಿದೆ. ಯಾರ್ಯಾರಿಗೆ ಹಣ ಬಂದಿದೆ ಅಂತ ಅವರು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ನಾನು ಮುಂದೆ ಎಲ್ಲ ವಿಷಯ ತಿಳ್ಕೊಂಡು ನಿಮಗೆ ಯಾವಾಗ ದುಡ್ಡು ಹಾಕಿದ್ದಾರೆ ಅಂತ ಯಾರನ್ನಾದರೂ ಕೇಳಿಕೊಂಡು ನಾನು ಮುಂದೆ ವಿಡಿಯೋ ಮಾಡ್ಬೋದು. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮಾಹಿತಿ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರಿಗೆ 7, 8, 9ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.